ಕ್ಷೇತ್ರದಲ್ಲಿ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ. ನಾನು ತುಮಕೂರು ಆಕಾಂಕ್ಷಿ ಅಂತ ಎಲ್ಲೂ ಹೇಳಲಿಲ್ಲ. ನನ್ನ ಕೆಲಸ ನೋಡಿ ತುಮಕೂರಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ಮಾಧುಸ್ವಾಮಿ ಆಕಾಂಕ್ಷಿ ಅನ್ನೋ ಹೇಳಿಕೆಗೆ ನನ್ನ ವಿರೋಧ ಇಲ್ಲ. ಹೈಕಮಾಂಡ್ ಯಾವ ಕ್ಷೇತ್ರ ಕೊಟ್ಟರು ತೊಂದರೆ ಇಲ್ಲ ಅಂತ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವರಿಷ್ಠರ ಆದೇಶವನ್ನ ನಾನು ಮೀರೋದಿಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ಈಗ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರು ಕ್ಷೇತ್ರದಲ್ಲಿ ಸೋಮಣ್ಣ ಓಡಾಡ್ತಾ ಇದ್ದಾರೆ, ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಮಾಧುಸ್ವಾಮಿ ಕೂಡ ಆಕ್ಟಿವ್ ಆಗಿದ್ದು, ನನಗೊಂದು ವೇಳೆ ಟಿಕೆಟ್ ಕೊಟ್ರೆ ನಾನು ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಧುಸ್ವಾಮಿ. ಅದು ಇಬ್ಬರ ನಾಯಕರ ಜಟಾಪಟಿಗೂ ಕೂಡ ಈಗ ಕಾರಣ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರು ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳಲಿಲ್ಲ, ವರಿಷ್ಠರ ಆದೇಶವನ್ನ ನಾನು ಮೀರೋದಿಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಎಂದೂ ಕೂಡ ತುಮಕೂರನ್ನ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಹೈಕಮಾಂಡು ಏನು ಸಂದೇಶ ಕೊಡ್ತದೋ ಅದಾಗ್ತದೆ. ಹಾಗಾಗಿ ನಾನು ತುಮಕೂರನ್ನ ನಿಂತ್ಕೋತೀನಿ ಅಂತ ಎಲ್ಲೂ ಕೂಡ ಈ ನಿಮಿಷದವರೆಗೂ ಮಾತಾಡಿಲ್ಲ. ನೋಡಿ, ನಾನು 3 ಬಾರಿಯಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನಗೂ ತುಮಕೂರು ಜಿಲ್ಲೆಗೂ 45-50 ವರ್ಷಕ್ಕೂ ಮೇಲ್ಪಟ್ಟು ಅವಿನಾಭಾವ ಸಂಬಂಧ ಇದೆ. ನಾನು ಅಭ್ಯರ್ಥಿ ಆಯ್ತೀನಿ ಅಂತ ಅನ್ನೋದಿಲ್ಲ, ಕೇಳಿದ್ದೀನಿ ಅಂತಲೂ ಎಲ್ಲೂ ಇಲ್ಲ. ಇನ್ನೊಬ್ಬರು ಕೇಳೋದು ಮಾಡೋದು ಅವ್ರ ಹಕ್ಕು. ಅದಕ್ಕೆ ವರಿಷ್ಠ ತೀರ್ಮಾನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.